ಹೀಗೆ ಸುಮ್ಮನೆ ಇರೋ ಬದಲು ಬಟನ್ಸ್ ಹಾಕ್ಬೋದಲ್ವಾ? ನಾನಾ? ಹೌದು ಶ್ರೀಮತಿಯವರೇ, ನೀವೇ. ನೀವ್ ಹೀಗ್ ಮಾಡಿದ್ರೆ ನನ್ನಿಂದ ಆಗಲ್ಲ ರೀ. ನನ್ನಿಂದಾನೂ ಆಗ್ತಿಲ್ಲ ಸರ್ಸು. ನನ್ನನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ನಿನ್ನ ತುಟಿಗಳಿಂದ ಒಂದು ಚಿಕ್ಕ ಮಂತ್ರ ಹಾಕೋ ಸಾಕು. ಏನ್ ರಾಹುಲ್ ಅವರೇ ನೀವ್ ಮಾತಾಡ್ತಿರೋದು? ನಾನ್ ಹೋಗ್ ಪೂಜೆ ಮಾಡ್ಬೇಕು. ಬೆಳಿಗ್ಗೆನೆ ಏನ್ ನಿಮ್ದು? ಸರ್ಸು. ರಾಹುಲ್ ಅವರೇ ಬೇಡ. ರಾಹುಲ್ ಅವರೇ ತಪ್ಪು. ಗಂಡ ಹೆಂಡತಿ ಮಧ್ಯೆ ಮುತ್ತು ಮಾತುಗಳು ಯಾವತ್ತಿಗೂ ತಪ್ಪಲ್ಲ. ಅದು ಸರಿನೇ. ಸರಿ, ಒಂದ್ ಕೆಲ್ಸ ಮಾಡು. ನಾನು ಕಣ್ಮುಚ್ಕೋತೀನಿ, ನೀನೇ ಕಿಸ್ ಮಾಡು. ಸರ್ಸು, ಟೈಮ್ ವೇಸ್ಟ್ ಮಾಡಬೇಡ ಸರ್ಸು. ಅಯ್ಯೋ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ಸರ್ಸು, ಕಮಾನ್ ಸರ್ಸು. ನನಗೆ ಡೈರೆಕ್ಟ್ ಆಗಿ ಕೊಡು ಅಂತ ಹೇಳಿದ್ದು, ಹೀಗೆ ಮಿರರಲ್ಲಿ ಕೊಡು ಅಂತಲ್ಲ. ನಾನ್ ಕೊಟ್ಟಿದ್ ಕೂಡ ನಿಮ್ಗೆ ಅಲ್ವಾ? ಹಾಗಲ್ಲ, ಡೈರೆಕ್ಟ್ ಆಗಿ ಕೊಡ್ಬೇಕು. ಇಲ್ಲ ರಾಹುಲ್ ಅವರೇ, ನಾನ್ ಟಿಫಿನ್ ರೆಡಿ ಮಾಡ್ತೀನಿ. ಸರ್ಸು, ಭಾಷಿಣಿ, ರಾಹುಲ್ ಇಲ್ಲಮ್ಮ, ಇವರು ಬ್ರೇಕ್ಫಾಸ್ಟ್ ಮಾಡಿ. ಟಿಫಿನ್ ಅಲ್ಲ ಮೇಡಮ್, ನಿಮ್ ಮಗ ಮಾಡೋ ಕೆಲ್ಸಕ್ಕೆ ನನ್ ಹಸುವೆ ಸತ್ತೋಗೋ ತರ ಇದೆ. ಮತ್ತಿನ್ನೇನಾಯ್ತಮ್ಮ? ಇನ್ನೇನಾಗುತ್ತೆ ಮೇಡಮ್, 24 ಗಂಟೆನೂ ನಿಮ್ ಮಗ ಅವ್ರ ಕಣ್ ಮುಂದೆನೆ ಇರ್ಬೇಕು ಅಂತಿದ್ದಾನೆ. ನನ್ನ ಸರ್ಸು ಅನ್ಕೊಂಡು ತೋರ್ಸೋ ಪ್ರೀತಿ ನಂಗೆ ತುಂಬಾನೇ ಕಷ್ಟ ಆಗ್ತಿದೆ. ಬೇಡ ಅಂತ ತಡಿಯೋಕ್ಕೂ ಆಗ್ತಾ ಇಲ್ಲ. ಪ್ರತಿ ಸಲ ಏನೋ ಒಂದ್ ಸುಳ್ಳು ಹೇಳೋದಕ್ಕೂ ಆಗ್ತಿಲ್ಲ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಹೆಚ್ಚು. ನನಗೆ ನಿನ್ ಪರಿಸ್ಥಿತಿ ಅರ್ಥ ಆಗತ್ತಮ್ಮ. ಆದ್ರೆ ರಾಹುಲ್ ನಿನ್ ಜೊತೆ ಈ ರೀತಿ ಬಿಹೇವ್ ಮಾಡ್ತಾ ಇರೋದನ್ನ ನೋಡಿದ್ರು ಕೂಡ ನಾನು ಹೆಲ್ಪ್ಲೆಸ್ ಆಗಿದ್ದೀನಿ. ಹಾಗೆ ಮಾಡ್ಬೇಡ ಕಣೋ ಅಂತ ಹೇಳೋಕ್ಕಾಗದಿರೋ ಪರಿಸ್ಥಿತಿಲಿದ್ದೀನಿ. ಅವನ್ ಮನ್ಸ್ ಪೂರ್ತಿ ಸರ್ಸುನೇ ಇರ್ಬೇಕಾದ್ರೆ ನಿನ್ ಬಿಟ್ರೆ ಬೇರೆ ಪ್ರಪಂಚನ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದ್ದಾನಮ್ಮ. ಹಾಗಾದ್ರೆ ಅವ್ರ ಪ್ರಪಂಚನೇ ಬದಲಾಯಿಸೋಣ. ಅಂದ್ರೆ ಏನ್ ಮಾಡ್ಬೇಕು ಅಂತೀಯಾ? ರಾಹುಲ್ ಮನ್ಸನ್ ಬದಲಾಯಿಸಕ್ ಆಗದೆ ಇದ್ರು ಅವ್ರ ಯೋಚನೆ ಸ್ವಲ್ಪ ಆದ್ರೂ ಬದಲಾಗ್ಲೇಬೇಕು ಅಂದ್ರೆ ಆಫೀಸ್ ವ್ಯವಹಾರದಲ್ಲಿ ಇನ್ವಾಲ್ವ್ ಮಾಡಿದ್ರೆ ಸ್ವಲ್ಪ ಒಳ್ಳೇದು ಅಂತ ಅನಿಸ್ತಿದೆ. ಅವಾಗಾದ್ರೂ ಕಾನ್ಸಂಟ್ರೇಷನ್ ವರ್ಕ್ ಮೇಲೆ ಡೈವರ್ಟ್ ಆಗಿ ನನಗ್ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಗುಡ್ ಥಾಟ್ ಭಾಷಿಣಿ, ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡು. ಹಾ, ವರ್ಕಲ್ಲಿ ಬ್ಯುಸಿ ಆಗ್ಬಿಟ್ರೆ ರಾಹುಲ್ಗೆ ಸರ್ಸು ಬಗ್ಗೆ ಯೋಚನೆ ಮಾಡೋಷ್ಟು ಪುರುಸತ್ತೇ ಇರಲ್ಲ. ಆಗ್ಲೇ ನಮ್ ಕೆಲ್ಸನೂ ಸುಲಭ ಆಗತ್ತೆ. ನಿನ್ ಯೋಚನೆ ಒಳ್ಳೇದೇ ಆದ್ರೆ ರಾಹುಲ್ ಆಫೀಸ್ಗೆ ಹೋಗೋದಕ್ಕೆ ಒಪ್ಕೋತಾನ? ಸರ್ಸುನ್ ಬಿಟ್ಟು ಇರ್ತಾನ? ಇರ್ಬೇಕು ರೀ, ಇರೋ ಹಾಗೆ ಒಪ್ಪಿಸ್ಬೇಕು. ಮ್ಯಾಮ್, ರಾಹುಲ್ಗೆ ಒಳ್ಳೇದು ಹೇಳ್ಬೇಕು ಅಂತ ನೋಡಿದ್ರು ಒರಟಾಗಿ ಬಿಹೇವ್ ಮಾಡ್ತಾನಲ್ವಾ? ಅವನಿಗೆ ಹೇಳೋದು ನಾವಲ್ಲ, ಭಾಷಿಣಿ. ನಾನಾ? ಹೌದಮ್ಮ, ಈ ಯೋಚನೆ ನಿಂದೆ ಅಲ್ವಾ? ಅದನ್ನ ನೀನೇ ಆಚರಣೆಗೂ ಕೂಡ ತರಬೇಕು.
ಅದೇ ಅಂಜಿಕೆ ಇಲ್ಲದೆ ಹೇಳು. ಆ, ತುಂಬಾ ದಿನಗಳಿಂದಾನು ಎಲ್ರಿಂದ ದೂರ ಆಗಿ ನನ್ ನೆನ್ಪಲ್ಲೇ ಇದ್ರಿ. ಈಗ ನಾನ್ ವಾಪಸ್ ಬಂದಿದ್ದೀನಿ. ನೀವು ಸಂತೋಷವಾಗಿದ್ದೀರಾ? ಹೌದು ಸರ್ಸು, ನಾನು ತುಂಬಾ ಹ್ಯಾಪಿ ಆಗಿದ್ದೇನೆ. ಅದಕ್ಕೆ ರಾಹುಲ್ ಅವರೇ, ನೀವು ಆಫೀಸಿಗೆ ಹೋಗಿ ಮೊದ್ಲಿನ ಹಾಗೆ ವ್ಯವಹಾರಗಳನ್ನೆಲ್ಲ ನೋಡ್ಕೋಬೋದಲ್ಲ? ವಾಟ್? ನಿನ್ನ ಬಿಟ್ಟು ನಾನು ಆಫೀಸ್ಗೆ ಹೋಗೋದಾ? ನಿನ್ನ ನೋಡ್ದೇನೆ ದಿನ ಪೂರ್ತಿ ಇರೋದಾ? ನೋ ವೇ ಸರ್ಸು. ಹೀಗಂದ್ರೆ ಹೇಗೆ ರಾಹುಲ್ ಅವರೇ? ಇನ್ಮೇಲೆ ನೀವು ಜವಾಬ್ದಾರಿನೇ ತಗೊಳ್ಳಿಲ್ಲ ಅಂದ್ರೆ ನಾನ್ ಬಂದಿದ್ದು ಕೂಡ ಪ್ರಯೋಜನ ಇಲ್ದೇ ಇದ್ದಂಗಲ್ವಾ? ನೀವಷ್ಟು ಕಷ್ಟಪಟ್ಟು ಕಟ್ಟಿರೋ ಸಂಸ್ಥೆ, ಈಗ ಅವಕಾಶ ಇದ್ದು ಕೂಡ ಆ ಸಂಸ್ಥೆ ಅಭಿವೃದ್ಧಿಗೆ ಕೆಲಸ ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳಿ? ನೋ ಸರ್ಸು, ನೀನಿಲ್ದೆ ಹೆಜ್ಜೆನೇ ಇಡೋದಿಲ್ಲ. ಅಂಥದ್ರಲ್ಲಿ ಆಫೀಸ್ವರೆಗೂ ಅಂದ್ರೆ ನನ್ನಿಂದ ಆಗೋದಿಲ್ಲ. ನಾನಿರೋಕ್ಕೂ ಆಗಲ್ಲ. ರಾಹುಲ್, ನಿನ್ನ ಫೋರ್ಸ್ ಮಾಡ್ತಿರೋದೆಲ್ಲ ಕಣೋ. ಆಫೀಸ್ ವರ್ಕಲ್ಲಿ ಪ್ರೀತಿ ಚಕ್ರ ನಂಗೆ ಹೆಲ್ಪ್ ಮಾಡ್ತಿದ್ರು. ನೀನು ನನ್ನ ಪಕ್ಕದಲ್ಲಿದ್ರೆ ನನಗೊಂದು ಧೈರ್ಯ ಬಲ ಕಣೋ. ಸರ್ಸುಗೆ ಯಾವ ಪ್ರಾಬ್ಲಮ್ಮು ಬರ್ದೇ ಇರೋ ಹಾಗೆ ನಾವೆಲ್ಲ ಜೊತೆಲಿ ಇರ್ತೀವಣ್ಣ. ನೀನ್ ಹ್ಯಾಪಿಯಾಗಿ ಆಫೀಸ್ಗೆ ಹೋಗು. ರಾಹುಲ್ ಅವರೇ, ನಮ್ಮ ಆಫೀಸು ನಮ್ಮ ಜವಾಬ್ದಾರಿ ಅಂತ ಹೇಳಿ ನೀವು ಹೀಗೆ ಮನೇಲಿರೋದು ಒಳ್ಳೇದನ್ಸುತ್ತಾ? ರಾಹುಲ್ ಆಫೀಸಿಗೆ ಬಂದರೆ ಮೈಂಡ್ ಬದಲಾಯಿಸೋದೇ ಅಲ್ಲ, ನನ್ನ ಕಡೆಗೆ ಡೈವರ್ಟ್ ಮಾಡ್ಕೊಳ್ಳೋ ಚಾನ್ಸ್ ಸಿಗುತ್ತೆ. ಎಲ್ಲರೂ ಇಷ್ಟೊಂದು ಕೇಳ್ತಾ ಇದ್ರು, ಯಾಕೆ ಇಷ್ಟು ಯೋಚನೆ ರಾಹುಲ್? ಬೇಕು ಅಂದರೆ ಯಾರಾದರೂ ಒಬ್ರು ನಿನ್ನ ಜೊತೆ ಪಿ ಎ ಆಗಿದ್ದು ನಿನಗೆ ಹೆಲ್ಪ್ ಮಾಡ್ತೀವಿ. ಡೋಂಟ್ ವರಿ, ನೀನು ಜಸ್ಟ್ ಓಕೆ ಅಂದರೆ ಸಾಕು. ಥ್ಯಾಂಕ್ ಯು ಪ್ರೀತಿ. ಥ್ಯಾಂಕ್ಸ್ ಯಾಕೆ? ಒಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ. ಸರ್ಸು, ನೀನು ಹೇಳ್ದ ಹಾಗೆ ನಾನು ಆಫೀಸ್ಗೆ ಹೋಗ್ತೇನೆ. ನಾನು ಒಬ್ನೇ ಅಲ್ಲ, ನನ್ನ ಜೊತೆ ನೀನು ಕೂಡ ಬರ್ತೀಯ. ಹೆಂಡತಿಯಾಗಿ ಮಾತ್ರ ಅಲ್ಲ, ನನ್ನ ಪಿ ಎ ಆಗಿ. ಆಗ ನೀನು ಹೇಳ್ದ ಹಾಗೆ ನಾನು ಆಫೀಸಲ್ಲಿ ಇರ್ತೇನೆ. ನಾನು ಅನ್ಕೊಂಡ ಹಾಗೆ ನೀನು ಕೂಡ ನನ್ನ ಪಕ್ಕದಲ್ಲೇ ಇರ್ತೀಯ. ಓಕೆ? ಅದೆಲ್ಲ ನನಗೆ ಹೇಗೆ ಗೊತ್ತಾಗುತ್ತೆ ರಾಹುಲ್ ಅವರೇ? ನೀವು ಹೋಗಿ, ನಾನು ಮನೇಲೇ ಇರ್ತೀನಿ. ಸರಸು, ನೀನು ಹೇಳಿದ್ದಕ್ಕೆ ನಾನು ಹೋಗೋದಕ್ಕೆ ಒಪ್ಕೊಂಡೆ. ನೀನು ನನ್ನ ಮಾತನ್ನು ಕೇಳಿ ನನ್ನ ಜೊತೆ ಬರಬೇಕು. ಅದು ಹಾಗಲ್ಲ ರಾಹುಲ್ ಅವರೇ. ಇನ್ನೇನು ಮಾತಾಡಬೇಡ. ನಾವು ಒಟ್ಟಿಗೆ ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಮೊದಲು ತಿನ್ನು. ಡ್ಯಾಡ್, ಅಣ್ಣ, ಆಫೀಸ್ಗೆ ಹೋಗಿ ಬರ್ತೀನಿ. ಬಾ ಸರ್ಸು. ವೆರಿ ಬ್ಯಾಡ್ ಪ್ರೀತಿ. ನೀನು ಅನ್ಕೊಂಡಿದ್ದೇನು? ಇಲ್ಲ ಆಗ್ತಾ ಇರೋದೇನು? ಬಾ ಸರ್ಸು, ನಮ್ಮ ಆಫೀಸ್ ತೋರಿಸ್ತೇನೆ. ವೆಲ್ಕಮ್ ಸರ್. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ತುಂಬ ದಿವಸ ಆದಮೇಲೆ ನೀವು ಆಫೀಸಿಗೆ ಬರೋದು, ಮೇಡಮ್ನ ಕರ್ಕೊಂಬರೋದು ತುಂಬ ಖುಷಿಯಾದ ವಿಚಾರ ಸರ್. ನಮ್ಮ ಸರ್ಸು ಈ ಬ್ರಾಂಚ್ ಆಫೀಸಿಗೆ ಬರ್ತಿರೋದು ಮೊದಲನೇ ಸಲ ಇರಬಹುದು. ಆದರೆ ನಿಮ್ಗೆಲ್ರಿಗೂ ಗೊತ್ತು, ಇವಳು ಆಲ್ರೆಡಿ ಕಲ್ಚರಲ್ ಟೀಮ್ಗೆ ಹೆಡ್ ಆಗಿ, ಆಲ್ಫಾಬೆಟ್ ಪ್ರಾಜೆಕ್ಟ್ ಲೀಡ್ ಆಗಿ ಇವಳು ಯಾವತ್ತೋ ಜವಾಬ್ದಾರಿನ ತಗೊಂಡಿದ್ದಾಳೆ. ಆಮ್ ಐ ರೈಟ್ ಸರ್ಸು? ಹೌದು ರಾಹುಲ್ ಅವರೇ. ಸರ್ ನಿಮ್ಮ ಕ್ಯಾಬಿನ್ ರೆಡಿ ಇದೆ. ನಾನು ಬಂದು ವರ್ಕ್ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ.
ಇವತ್ತಿನಿಂದ ನಾನು ಏನು ಮಾಡಬೇಕು, ನನ್ನ ಪ್ರೋಗ್ರಾಮ್ಸ್ ಏನು ಅಂತ ಎಲ್ಲಾನು ನಮ್ಮ ಸರಸುನೇ ಮ್ಯಾನೇಜ್ ಮಾಡ್ತಾಳೆ. ಇವಳಿಗೆ ನೀವು ಎಕ್ಸ್ಪ್ಲೈನ್ ಮಾಡಿ ಸಾಕು. ಆದ್ರೂ ಹೆಸರಿಗೆ ನಾನೇ ಬಾಸ್ ಆಗಿರ್ಬೋದು, ಆದ್ರೆ ನನಗೆ ಬಾಸ್ ಅಂದ್ರೆ ನನ್ನ ಹೆಂಡತಿನೇ. ಕಮಾನ್ ಸರ್ಸು. ಇದೇ ನಮ್ಮ ಕ್ಯಾಬಿನ್. ಬಾ. ನೋಡಿದ್ಯಾ ಸರ್ಸು, ನಿನಗೆ ನಮ್ಮ ಕ್ಯಾಬಿನ್ ಇಷ್ಟ ಆಯ್ತಾ? ನೀನ್ ಫಸ್ಟ್ ಟೈಮ್ ನಮ್ಮ ಕ್ಯಾಬಿನ್ಗೆ ಬಂದಿರೋದಕ್ಕೆ ಚಾಕ್ಲೇಟ್ ಶೇಕ್ ಏನಾದರೂ ಕುಡಿತೀಯಾ? ಬೇಡ ರಾಹುಲ್ ಅವರೇ. ಒಂದ್ಸಲ ಕುಡಿದ್ ನೋಡು. ಕುಡಿದ್ಮೇಲೆ ಇನ್ನೊಂದು ಗ್ಲಾಸ್ ಬೇಕು ಅಂತ ನೀನೇ ಹೇಳ್ತೀಯ. ನನ್ನ ಕ್ಯಾಬಿನ್ಗೆ ಒಂದು ಚಾಕ್ಲೇಟ್ ಮಿಲ್ಕ್ ಶೇಕ್ ತಗೊಂಡು ಬನ್ನಿ. ಎರಡು ಬೇಡ, ಒಂದೇ ಸಾಕು. ಓಕೆ ಸರ್. ನಿಮಗ್ ಬೇಡವಾ ರಾಹುಲ್ ಅವರೇ? ನಾನು ಇಬ್ಬರಿಗೆ ಹೇಳಿದ್ದು ಸರ್ಸು. ಇಂಥ ಟಾರ್ಚರ್ ಇರುತ್ತೆ ಅಂತಾನೆ ಬರಬಾರ್ದು ಅನ್ಕೊಂಡೆ. ಮೇ ಕಮ್ ಇನ್ ಸರ್? ಯಾ ಪ್ಲೀಸ್ ಕಮ್ ಇನ್. ತಗೋ ಸರ್ಸು. ಇದ್ರ ಬಣ್ಣ ನೋಡ್ತಿದ್ರೇನೆ ಏನೋ ಒಂಥರ ಇದೆ, ನೀವೇ ಕುಡೀರಿ. ಸರ್ಸು ಕಮಾನ್, ಈ ಬಣ್ಣನ ಮರೆತು ರುಚಿ ನೋಡು. ನನ್ನ ನಂಬು, ಇಟ್ ವಿಲ್ ಬಿ ವೆರಿ ಗುಡ್ ಅಂಡ್ ಟೇಸ್ಟಿ. ಬೇಡ ರೀ ಸರ್ಸು, ನನಗೋಸ್ಕರ ನೀನು ಕುಡಿಲೇಬೇಕು. ಕುಡಿ. ಅಯ್ಯೋ, ನೋಡ್ಲಿಲ್ಲ ರಾಹುಲ್ ಅವರೇ. ಇಟ್ಸ್ ಓಕೆ, ಇಟ್ಸ್ ಓಕೆ. ಏನಷ್ಟನ್ನು ಒಂದೇ ಸಲ ಕುಡಿದ್ಬಿಟ್ಟಿಯಾ? ಹೌದ್ ರಾಹುಲ್ ಅವರೇ, ನೀವ್ ಹೇಳಿದ್ ನಿಜಾನೇ. ರುಚಿ ತುಂಬಾ ಚೆನ್ನಾಗಿದೆ. ಸರಿ, ಇನ್ನೊಂದು ಹೇಳ. ಅಯ್ಯೋ, ನಂಗ್ ಬೇಡ ರಾಹುಲ್ ಅವರೇ. ಬೇಕು ಅಂದ್ರೆ ನೀವ್ ಕುಡೀರಿ. ಆಕ್ಚುಲಿ ಅದರಲ್ಲಿ ಇಬ್ರು ಸೇರಿ ಕುಡಿಯೋಣ ಅನ್ಕೊಂಡೆ, ಆದ್ರೂ ನನ್ಗೊಬ್ಬನಿಗೆ ಯಾಕೆ? ಸರ್, ಕಮೆನ್. ನಿಮ್ಗೋಸ್ಕರ ಯಾರು ಬಂದಿದ್ದಾರೆ ಸರ್? ಯಾರು ಅಂದ್ರೆ ಹೆಸರು ಕೇಳೋಕ್ ಗೊತ್ತಿಲ್ವಾ? ಕೇಳಿದ್ರೆ ಹೇಳಲಿಲ್ಲ ಸರ್. ಅರ್ಜೆಂಟಾಗಿ ಮಾತಾಡಬೇಕು ಅಂತಿದ್ದಾರೆ. ಸರಿ, ನಾನು ಬರ್ತೀನಿ, ನೀವು ಹೋಗಿ. ಓಕೆ ಸರ್. ಇಷ್ಟು ಅರ್ಜೆಂಟಾಗಿ ನನ್ನ ಹತ್ರ ಮಾತಾಡಬೇಕು ಅಂತಿರೋರು ಯಾರಿರಬಹುದು? ಸರ್ಸು, ನೀನು ಇಲ್ಲೇ ಇರು, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಸರಿ. ನೀವೇನು ಇಲ್ಲಿಗೆ ಬಂದಿದ್ದೀರಾ? ರಾಹುಲ್, ನಿನಗೆ ಗೊತ್ತಿಲ್ಲದೆ ನಡೀತಿರೋ ಮೋಸ ನಿನಗೆ ಹೇಳೋಣ ಅಂತ ಬಂದೆ. ಮೋಸನ? ಏನ್ ಮೋಸ ಅಂದ್ರೆ? ಹೆಸರು ಕೂಡ ಹೇಳಿಲ್ಲ ಅಂದ್ರೆ ಬಂದಿರೋದು ಯಾರಿರ್ಬೋದು? ಇವ್ರು ಯಾಕೆ ಬಂದಿದ್ದಾರೆ? ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಏನೋ ಸೀರಿಯಸ್ ಮ್ಯಾಟ್ರ್ ಇರಬೇಕು. ನಿನ್ ಜೊತೆ ಈ ಮನೇಲಿರೋದು ಸರ್ಸು ಅಲ್ಲ, ನಿನ್ ಹೆಂಡತಿಯಾಗಿ ನನ್ನ ಮಗಳಾಗಿ ನಟಿಸ್ತಿರೋ ಆ ಹುಡುಗಿ ಹೆಸರು ಭಾಷಿಣಿ. ಏನ್ ಮಾವ ನೀವು ಹೇಳ್ತಿರೋದು? ಅವಳು ಸರಸು ಅಲ್ಲ ಅಂದ್ರೆ ಏನು?
ಹೌದು ರಾಹುಲ್, ನಮ್ಮಿಂದ ಸರಸುನ ಶಾಶ್ವತವಾಗಿ ದೂರ ಮಾಡಿದ್ ನಿಮ್ಮಮ್ಮನೇ ಹೀಗೆ ಸರಸು ಹೋಲಿಕೆ ಇರೋ ಒಂದು ಹುಡುಗಿನ ನಿಮ್ ಮನೆ ಕರ್ಕೊಂಡ್ಬಂದಿರೋದು. ನಿನ್ ಮನ್ಸಿನಿಂದ ಸರಸು ನೆನಪುಗಳನ್ನ ಅಳಿಸೋದಿಕ್ಕೆ ನಿಮ್ಮಮ್ಮ ಮಾಡ್ತಿರೋ ಕುತಂತ್ರ ಇದು. ಇದೇನ್ ಹೊಸ ಟೆನ್ಷನ್ ದೇವ್ರೆ? ವಾಗ್ದೇವಿಯವ್ರ ಎಫರ್ಟು ನನ್ನ ನಾಟಕ ನೀರಲ್ಲಿ ಹೋಮ ಮಾಡ್ದ ಹಾಗೆ. ನನ್ ಗೊತ್ತಾದ ನಿಜಾನ ತಿಳ್ಕೊಳ್ಳೋದಿಕ್ಕೆ ಅಂತಾನೆ ಅವ್ರ ಮನೆ ಕೂಡ ಹೋದ ರಾಹುಲ್. ಅಮ್ಮ ಅಪ್ಪ ತಂಗಿ ಜೊತೆಗೆ ಸಂತೋಷವಾಗಿದ್ದಾಳೆ. ನಿಮ್ಮಮ್ಮ ಮಾಡ್ತಿರೋ ಮೋಸ ಕುತಂತ್ರಕ್ಕೆ ನನ್ನ ಮಗಳು ಬಲಿ ಆದ್ಲು. ನೀನು ಕೂಡ ಸಿಕ್ಕಾಕೊಳ್ಳೋದು ನನ್ಗಿಷ್ಟ ಇಲ್ಲ. ಅದಕ್ಕೆ ನಿನ್ನ ಹತ್ರ ನಿಜ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೋ ರಾಹುಲ್. ಸಾಕ್ ನಿಲ್ಸಿ. ನಾಟಕ ಮೋಸ ಯಾರ್ದು? ನಿಮ್ಮದು. ನಮ್ಮ ಮನೆಗೆ ಬಂದು ಸರಸುನ ಕರ್ಕೊಂಡು ಹೋಗ್ಬೇಕು ಅಂತ ನೋಡಿದ್ರಿ, ಅದಾಗ್ಲಿಲ್ಲ ಅಂತ ಹೀಗೆ ಕಟ್ಟು ಕತೆಗಳನ್ನ ಹೇಳಿ ನನ್ನ ಸರಸುನ ದೂರ ಮಾಡಬೇಕು ಅಂತಿದ್ದೀರಾ? ಓ, ಅವಾಗ ಬೈದೆ ಅಂತ ನನ್ನ ಸರಸು ನಿಮ್ಮ ಮನೆಗೆ ಬರ್ತಾಳೆ ಅಂತ ಇಂಥ ಪ್ಲಾನ್ ಮಾಡಿದ್ದೀರಾ? ಪ್ಲಾನ್ ಅಲ್ಲ ರಾಹುಲ್, ನಾನು ಹೇಳ್ತಿರೋದು ನಿಜ. ನಾನು ನಂಬಲ್ಲ. ನನ್ನ ಸರಸುನ ನೀವು ಕಣ್ಣಾರೆ ನೋಡಿದ್ದೀರಾ, ಆದ್ರೆ ನಾನು ಮನಸ್ಸಿನಿಂದ ನೋಡ್ತಾ ಇದ್ದೀನಿ. ಅವಳು ಪ್ರೀತಿನ ನಾನು ಪ್ರತಿ ಕ್ಷಣ ಫೀಲ್ ಮಾಡ್ಕೋತಿದ್ದೀನಿ. ನಮ್ಮ ಕುಟುಂಬದವ್ರ ಮೇಲಿರೋ ದ್ವೇಷ, ಕೋಪನ ದಯವಿಟ್ಟು ನಮ್ಮ ಪ್ರೀತಿ ಮೇಲೆ ತೋರಿಸ್ಬೇಡಿ. ಸರಸುನ ನನಗೆ ಹೆಂಡತಿಯಾಗಿ ಕೊಟ್ಟಿರೋದಕ್ಕೆ ನನಗೆ ನಿಮ್ಮ ಮೇಲೆ ತುಂಬಾ ಗೌರವ ಇದೆ. ದಯವಿಟ್ಟು ಅದನ್ನ ದೂರ ಮಾಡ್ಕೋಬೇಡಿ. ಹೊರಡಿ. ರಾಹುಲ್, ನನ್ನ ಮಾತು ಕೇಳು. ನೀನ್ ನೋಡ್ತಿರೋದು ನಿಜ ಅಲ್ಲ. ನನ್ನ ನಂಬು. ನೀನ್ ಒಳ್ಳೇದಕ್ಕೆ ಹೇಳ್ತಿರೋದು. ಪ್ಯೂನ್ ಸರ್, ಇವರನ್ನ ಹೊರಗಡೆ ಕಳಿಸಿ. ರಾಹುಲ್, ನಾನು ಹೇಳೋದನ್ನ ಕೇಳು ರಾಹುಲ್. ಸರ್ ನಡೀರಿ ಸರ್. ರಾಹುಲ್, ನಡೀರಿ ಸರ್. ಸರ್ ಹೇಳಿ, ನಡೀರಿ ರಾಹುಲ್. ನೀವು ನಡೀರಿ ಸರ್. ರಾಹುಲ್, ಪ್ಲೀಸ್. ಯಾರು ರಾಹುಲ್ ಅವರೇ ಬಂದಿದ್ದು? ಹಳೆ ವಿಷಯ ಹಳೇದು, ಅದಕ್ಕೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ರು. ಕೂತ್ಕೋ ಸರ್ಸು. ತಗೊಳ್ಳಿ, ಟ್ಯಾಬ್ಲೆಟ್ ಹಾಕೊಳ್ಳಿ. ನಮ್ಮ ಮಗಳು ಕೆಲ್ಸದ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾ ವಿಚಿತ್ರ ಅನ್ಸತ್ತೆ ರೀ. ಎಷ್ಟೇ ಆಸ್ತಿ ಇದ್ರು ನಾವ್ ಅಂದ್ಕೊಂಡವ್ರಿಗೆ ದೂರ ಆಗೋದು ಅಂದ್ರೆ ಕಷ್ಟನೇ ಅಲ್ವಾ ರೀ? ಕಷ್ಟ ಅಲ್ವಾ ಮತ್ತೆ? ದುಡ್ಡಿಂದ ಮನುಷ್ಯರನ್ನ ಕೊಂಡ್ಕೋಬಹುದೇನೋ, ಆದ್ರೆ ನನ್ನವ್ರನ್ನ ಸಂಪಾದನೆ ಮಾಡ್ಕೊಳಕ್ಕಾಗಲ್ಲ ಸಾವಿತ್ರಿ. ಅಕ್ಕಂಗೆ ನನ್ಗೆ ಯಾವ್ದಾದ್ರು ಕೆಲಸ ನೋಡು ಅಂತ ಹೇಳಿದೀನಿ, ಅಷ್ಟು ಸಾಕು. ನೀನ್ ಜಾಸ್ತಿ ಅನಾಲಿಸಿಸ್ ಮಾಡಿ ಅಪ್ಪಂಗೆ ಡಿಸ್ಟರ್ಬ್ ಮಾಡ್ಬೇಡ. ಮನ್ಸಲ್ಲಿರೋದನ್ನ ಹೇಳೋದು ಕೂಡ ತಪ್ಪೆ, ನಿನ್ಗೂ ನಿಮ್ಮ ಅಕ್ಕಂಗೂ. ಯಾರೋ ಬಂದಿದ್ದಾರೆ ಅನ್ಸತ್ತೆ, ಹೋಗಿ ನೋಡು. ಯಾರ್ ನೀವು? ಯಾರ್ ಬೇಕು? ಈ ಹುಡುಗಿ ನಿಮಗೆ ಗೊತ್ತಾ? ನಮ್ಮ ಮಗಳು ಫೋಟೋನೇ ತೋರಿಸಿ ಗೊತ್ತಾ ಅಂತ ಕೇಳ್ತಿದ್ದೀರಲ್ಲ, ಯಾರು ನೀವು? ನಿಮ್ ಭಾಷಣೆ ಬಗ್ಗೆ ಒಂದು ನಿಜ ಹೇಳೋಕ್ ನಾನು ಬಂದಿದ್ದೀನಿ. ನಿಜನಾ? ಏನದು? ನಿಮ್ ಹುಡುಗಿ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ನಿಮ್ಗೆ ಗೊತ್ತಾ? ನಮಗ್ ಹೇಳ್ದೇನೆ ಗೊತ್ತಿಲ್ದೇನೆ ನಮ್ಮ ಮಗಳು ಏನು ಮಾಡೋದಿಲ್ಲ. ನಿಮ್ ಹುಡುಗಿ ಆ ಮನೇಲಿ ಇದ್ದಾಳೆ ಅಂತ ಗೊತ್ತಿದ್ರು ಅವಳು ಮಾಡ್ತಿರೋ ತಪ್ಪು ಅಂತ ನಿಮ್ಗೆ ಅನ್ಸ್ಲಿಲ್ವಾ? ನಮಗ್ ಸಹಾಯ ಮಾಡಿರೋ ಆ ಕುಟುಂಬಕ್ಕೆ ನಮ್ಮ ಮಗಳು ಕೂಡ ಸಹಾಯ ಮಾಡ್ತಾ ಇದ್ದಾಳೆ ಹೊರತು ಬೇರೆ ಇನ್ನೇನು ಅಲ್ಲ. ಏನ್ ಸಹಾಯ ರೀ? ನೀವು ಮಾಡ್ತಿರೋದು ಮೋಸ. ತಂದೆ ತಾಯಿಯಾಗಿ ಮಗಳನ್ನ ಹದ್ಬಸ್ನಲ್ಲಿ ಇಟ್ಕೊಳ್ದೆ ಸಮರ್ಥಿಸ್ಕೊಳ್ತಾ ಇದ್ದೀರಾ. ಏನ್ರಿ ಸಮರ್ಥನೆ ಮಾಡ್ಕೊಳ್ಳೋದು? ಯಾರ್ದು ಮೋಸ? ಇಷ್ಟಕ್ಕೂ ನನ್ನ ಮಗಳ ಬಗ್ಗೆ ಏನ್ರಿ ಗೊತ್ತು ನಿಮ್ಗೆ? ನನ್ನ ಗಂಡನ ಆಪರೇಷನ್ ಮಾಡಿಸೋದಿಕ್ಕೆ ನನ್ನ ಮಗಳು ಪಟ್ಟ ಕಷ್ಟ ನನಗ್ ಮಾತ್ರ ಗೊತ್ತು.
ಯಾರಿಂದನೂ ನಮಗ್ ಸಹಾಯ ಸಿಗಲ್ಲ ಅನ್ನೋ ಸಮಯದಲ್ಲಿ ದೊಡ್ಡ ಮನಸ್ಸು ಮಾಡ್ಕೊಂಡು ಆ ಮಹಾತಾಯಿ ಕೊಟ್ಟ ದುಡ್ಡಿಂದಾನೆ ಇವರು ಜೀವಂತವಾಗಿದ್ದಾರೆ. ನಾವೆಲ್ಲ ಸಂತೋಷವಾಗಿದ್ದೀವಿ. ದುಡ್ಡಿನ ಬಲೆ ಬೀಸಿ ನಿಮ್ಮನ್ನ ಕೊಂಡ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ದುಡ್ಡಿನ ಬಲೆ ಅಂತಿದ್ದೀರಲ್ಲ, ನಾವು ಹೇಳ್ತಿರೋದಕ್ಕೂ ನೀವು ಮಾತಾಡ್ತಿರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ನೋಡಿ, ಆ ಕುಟುಂಬದ ಬಗ್ಗೆ ನಿಮಗೆ ಗೊತ್ತಿಲ್ಲ. ನಂಬಿಸೋದು, ಮೋಸ ಮಾಡೋದು ಅವ್ರಿಗೆ ಮಾಮೂಲು. ಅವ್ರು ಸಹಾಯ ಮಾಡ್ತಿರೋದಕ್ಕೆ ಖಂಡಿತವಾಗಿ ಒಂದಿನ ನೀವು ನೋವು ಅನುಭವಿಸ್ತೀರಾ. ಸಾಕ್ ನಿಲ್ಸಯ್ಯ. ನಾವ್ ಕಷ್ಟದಲ್ಲಿದ್ದಾಗ ನಮಗ್ ಸಹಾಯ ಮಾಡ್ದವ್ರಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ಮಧ್ಯದಲ್ಲಿ ನೀನ್ ಯಾರು? ನಿನಗೇನ್ ಸಂಬಂಧ?